ವೆಲ್ಕಮ್ ಟು ಮೈ ಚಾನಲ್. ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದ್ರೆ ರಿಸೀವ್ ಮಾಡ್ಕೊಳ್ಳಿ. ಇದು 2 ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜ್ ಆಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿರೋರಿಗೆ. ರೀಡಿಂಗ್ ಮೇಲ್ ನೋಡ್ತಾರೆ ಫೀಮೇಲ್ಗೆ ಅಂದ್ಕೊಳ್ಳಿ, ಫೀಮೇಲ್ ನೋಡ್ತಿದ್ದಾರೆ ಮೇಲ್ಗೆ ಅಂದ್ಕೊಳ್ಳಿ. ಸೊ ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾತ್ರ ಮಾಡಿಲ್ಲ, ಕಮೆಂಟ್ ಮಾಡಿ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಕಾಂಟ್ಯಾಕ್ಟ್ ಆದಾಗ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಮಾತಾಡ್ತಾರೆ ಅನ್ನೋದು ಈ ರೀಡಿಂಗು. ಮತ್ತು ಅವರು ಕರೆಂಟ್ ಫೀಲಿಂಗ್ಸ್ ಏನಿದೆ ಮತ್ತು ನೆಕ್ಸ್ಟ್ ಆ್ಯಕ್ಷನ್ ಏನು ಅನ್ನೋದನ್ನ ಈ ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ 3 ಆಫ್ ಕಪ್ಸ್ ಬಂದಿರೋದಂದರೆ ನಿಮ್ಮ ವ್ಯಕ್ತಿ ಯಾರೇ ಆಗಿರ್ಬೋದು, ನಿಮ್ಮ ಒಂದು ಶುದ್ಧವಾದ ಪ್ರೀತಿನ ಜನೇನು ಪ್ರೀತಿನ ಬಿಟ್ಟು ಯಾವುದೇ ಒಬ್ಬ ವ್ಯಕ್ತಿಗೆ ಬೇಕಾದ್ರೆ ನಿಜವಾದ ಪ್ರೀತಿ ಅಷ್ಟೇ. ಅಂದರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳೋಂಥ ಲೈಫ್ ಪಾರ್ಟ್ನರ್ ಸಿಕ್ಕಾಗ ಆ ವ್ಯಕ್ತಿ ಲೈಫ್ ತುಂಬ ಹ್ಯಾಪಿಯಾಗಿರೋದು. ಸೊ ಅದೇ ಥರ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ ಇವಾಗ ಅದನ್ನೇ ಬಯಸ್ತಾ ಇದ್ದಾರೆ. ನೀವು ಅಷ್ಟೇ ಅವ್ರನಿಂದ ಒಂದು ಹ್ಯಾಪಿ ಲೈಫ್ನೇ ಬಯಸ್ತಾ ಇದ್ರೆ, ಅಂದರೆ ನಿಮ್ಮ ವ್ಯಕ್ತಿ ಮನಸಾರೆ ಇಷ್ಟಪಟ್ಟಿದ್ರೆ, ಸೊ ಅವ್ರು ಬೇಕು ಅಂತ ನೀವು ಇಷ್ಟಪಟ್ಟಿದ್ರೆ ಅಷ್ಟೇ. ಸೊ ಅದಕ್ಕೋಸ್ಕರ ಅವರಿದ್ದರೆ ನಿಮ್ಮ ಲೈಫಲ್ಲಿ ತುಂಬ ಹ್ಯಾಪಿಯಾಗಿರ್ತಾರೆ. ಸೊ ಅದನ್ನು ಏನು ಮಾಡಿದ್ದಾರೆ, ನಿಮ್ಮ ವ್ಯಕ್ತಿ ನಿಮ್ಮನ್ನು ಬೇಡ ಅಂತ ಥರ್ಡ್ ಪಾರ್ಟಿ ಸಿಚುವೇಷನ್ ಆಯ್ಕೆ ಮಾಡಿಕೊಂಡು ಹೊರಟೋದ್ರು. ಅದೇನೇ ಆಗಿರ್ಬೋದು, ಆ ಥರ್ಡ್ ಪಾರ್ಟಿ ಸಿಚುವೇಷನ್ ವ್ಯಕ್ತಿ ಆದರೂ ಆಗಿರಲಿ, ಫ್ಯಾಮ್ಲಿ ಆದರೂ ಆಗಿರಲಿ, ಒಂದು ಜಾಬ್ ಆದರೂ ಆಗಿರಲಿ, ಅಥವಾ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್, ಅಥವಾ ಅನದರ್ ಏನಾದರೂ ಸಿಚುವೇಷನ್ನು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನು, ಅಥವಾ ರಿಲೇಟಿವ್ಸ್ ಮಾತು, ಫ್ರೆಂಡ್ಸ್ ಮಾತು ಕೇಳ್ಕೊಂಡು, ಯಾರೋ ಒಂದು ಮಾತು ಕೇಳ್ಕೊಂಡು, ಅಥವಾ ಏನೋ ಒಂದು ಕಾರಣಕ್ಕೋಸ್ಕರ, ರೀಸನ್ಗೋಸ್ಕರ ನಿಮ್ಮನ್ನು ಬಿಟ್ಟು ಹೋದ್ರೆ ಅದನ್ನು ಥರ್ಡ್ ಪಾರ್ಟಿ ಸಿಚುವೇಷನ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಹೋದ್ಮೇಲೆ ನಿಮ್ಮ ವ್ಯಕ್ತಿಗೆ ಇವಾಗ ಫೀಲ್ ಆಗ್ತಾ ಇದ್ದಾರೆ, ಸೊ ನಾನು ಈ ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಹೋಗಬಾರ್ದಾಗಿತ್ತು, ನಾನು ಹೋಗೋದಕ್ಕೆ ಇವಾಗ ನನ್ನ ಲೈಫಲ್ಲಿ ಹ್ಯಾಪಿ ಇಲ್ಲ. ಸೊ ನನ್ನ ವ್ಯಕ್ತಿನೂ ಈಗ ನನ್ನಿಂದ ದೂರ ಇದ್ದಾರೆ. ಸೊ ನಾನು ಅವ್ರನ್ನಿಂದ ಅತಿ ಹೆಚ್ಚು ದೂರ ಬಿಟ್ಟಿರೋಕ್ಕಾಗಲ್ಲ. ಅವ್ರು ಹೇಳ್ತಾರೆ ನನ್ನ ಲೈಫ್ ಇಲ್ಲ, ಖುಷಿಯಾಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾಯಿದ್ದಾರೆ, ನಿಮ್ಮನ್ನು ಇವಾಗ ನೆನ್ಪು ಮಾಡ್ಕೊತಾರೆ ಅದರಿಂದ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಆದಾಗ ಕಮ್ಯುನಿಕೇಷನ್ ಮಾಡ್ತಾರಂದರೆ ಕಂಪಲ್ಸರಿ ಅವ್ರು ಮಾಡಲೇಬೇಕು. ಯಾಕಂದರೆ ತುಂಬ ದಿವಸದಿಂದ ನೋ ಕಾಂಟ್ಯಾಕ್ಟ್ ನೋ ಕಮ್ಯುನಿಕೇಷನ್ ಇದೆ. ಅವ್ರು ಮಾತಾಡಲಿಲ್ಲ ಅಂದರೆ ನೀವು ಅವ್ರನಿಂದ ಪರ್ಮನೆಂಟಿಗೆ ದೂರ ಆಗಿಬಿಡ್ತೀರ. ಸೊ ಆ ಭಯ ಅನ್ನೋದು ಅವರಲ್ಲಿದೆ. ಸೊ ಹಾಗಾಗಿ ಅವ್ರು ಕಂಪಲ್ಸರಿ ಮಾತಾಡ್ತಾರೆ ನೀವು ಕಾಂಟ್ಯಾಕ್ಟ್ ಆಗಿ ಮತ್ತು ಕಮ್ಯುನಿಕೇಷನ್ ಆದಾಗ. ಮತ್ತು ಅವ್ರ ಫೀಲಿಂಗ್ಸ್ ಕೂಡ ಅಷ್ಟೇ ಇವಾಗ ಒಳ್ಳೆ ಥರನೇ ಇದೆ. ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವ್ರು ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟು ಅಥವಾ ಲೈಫ್ ಲಾಂಗ್ ನನ್ನ ಜೊತೆನೇ ಇರೋ ಆ ಥರ ಏನಾದರೂ ಆಪರ್ಚುನಿಟೀಸ್ ಹೇಳ್ಬೋದು. ಅಥವಾ ನಾನು ನಿನ್ನ ಬಿಟ್ಟು ಹೋಗೋದಿಲ್ಲ, ನಾನು ನಿನ್ನ ಜೊತೆನೇ ಇರ್ತೀನಿ, ಸೊ ಈ ಥರ. ಅಥವಾ ಅವರು ಜೊತೆನೇ ಇರೋ ಥರ ಒಳ್ಳೆ ಥರ ಫೀಲಿಂಗ್ಸ್ ನಡ್ಕೊಳೋದು. ಅಂದರೆ ನಿಮ್ಮ ವ್ಯಕ್ತಿನ ನೀವು ಮಾತಾಡ್ಸೋಕ್ಕೆ ಟ್ರೈ ಮಾಡಿದಾಗ ಅವರು ಮಾತಾಡೋದು. ಸೊ ಅಂದರೆ ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಜಾಸ್ತಿ ಹೆಚ್ಚಾಗ್ಬೋದು, ಅಥವಾ ಇನ್ನೂ ಮೊದಲಿನ ಥರ ಲವ್ ರಿಲೇಷನ್ಶಿಪ್ ಕಂಟಿನ್ಯೂ ಆಗ್ಬೋದು. ಸೊ ಆ ರೀತಿ ಎಲ್ಲ ಫೀಲಿಂಗ್ಸ್ ಬರುತ್ತೆ ನಿಮ್ಮ ವ್ಯಕ್ತಿಗೆ. ಅವರು ಖಂಡಿತ ನಿಮ್ಮನ್ನು ಒಪ್ಕೊತಾರೆ. 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ಸಾರಿ ಏನಾದರೂ ನೀವು ನಿಮ್ಮ ವ್ಯಕ್ತಿನ ಕಾಂಟ್ಯಾಕ್ಟ್ ಮತ್ತು ಕಮ್ಯುನಿಕೇಷನ್ ಮಾಡಿದಾಗ ಅವ್ರೇನಾದರೂ ಮಾತಾಡಲಿಲ್ಲ ಅಂದರೆ, ಸೊ ನೀವು ಪರ್ಮನೆಂಟಾಗಿ ದೂರ ಆಗಿಬಿಡ್ತೀರ. ಮತ್ತು ರೆಸ್ಪಾಂಡ್ ಕೊಟ್ಟಿಲ್ಲ ಅಂದ್ರೆ ಪರ್ಮನೆಂಟಾಗಿ ದೂರ ಆಗಿಬಿಡ್ತೀರ ಅನ್ನೋ ಒಂದು ಭಯ ಇದೆ. ಸೊ ಅದಕ್ಕೋಸ್ಕರ ನೀವು ಈ ಸರಿ ಕಾಂಟ್ಯಾಕ್ಟ್ ಮತ್ತು ಕಮ್ಯುನಿಕೇಷನ್ ಮಾಡಿದಾಗ ಅವರು ಹೇಗಾದರೂ ಮಾಡಿ ನಿಮ್ಮನ್ನು ಅಪ್ರೋಚ್ ಮಾಡಲಿಕ್ಕೆ, ಅಂದರೆ ನಿಮ್ಮ ಜೊತೆ ಇರಲಿಕ್ಕೆ ಟ್ರೈ ಮಾಡ್ತಾರೆ. ಯಾಕಂದರೆ ನೀವು ಅವ್ರನಿಂದ ಪರ್ಮನೆಂಟಾಗಿ ದೂರ ಆಗಿಬಿಟ್ರೆ ಅವ್ರ ಲೈಫಲ್ಲಿ ಇನ್ನೇನು ಇರೋದಿಲ್ಲ, ಎಮೋಷ್ನಲ್ ಬ್ಯಾಲೆನ್ಸ್ ಇರೋದಿಲ್ಲ. ಇದ್ದರೆ ಓನ್ಲಿ ಫೈನಾನ್ಷಿಯಲ್ ಲೈಫ್ ಇರುತ್ತೆ. ಫೈನಾನ್ಷಿಯಲ್ ಲೈಫ್ ಇಟ್ಕೊಂಡು ಏನು ಮಾಡ್ತಾರೆ, ಮೆಂಟಲಿ ಪೀಸ್ಫುಲ್ಲಾಗಿಲ್ಲ ಅಂದರೆ, ಮಾನಸಿಕವಾಗಿ ಚೆನ್ನಾಗಿಲ್ಲ ಅಂದರೆ, ಆರೋಗ್ಯವಾಗಿ, ಸೊ ಏನಿದ್ರೆ ಏನು ಪ್ರಯೋಜನ ಇಲ್ಲ. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಆದಷ್ಟು ಟ್ರೈ ಮಾಡ್ತಾರೆ. ದ ಲವರ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನೀವು ಎಷ್ಟು ಇಷ್ಟಪಡ್ತೀರೋ ಅಷ್ಟೇ ಮ್ಯೂಚುವಲಾಗಿ ಇಷ್ಟಪಟ್ಟಿದ್ದಾರೆ. ಮ್ಯೂಚುವಲ್ ಲವ್ ಇದೆ, ಅಂದರೆ ಇಬ್ಬರು ಪರಸ್ಪರ ಪ್ರೀತಿ ಇದೆ. 1 ಸೈಡಲ್ಲ 2 ಸೈಡು ಇದೆ. ಸೊ ಅಷ್ಟು ನೀವೆಷ್ಟು ಪ್ರೀತಿ ಮಾಡ್ತೀರೋ ಅಷ್ಟೇ ಪ್ರೀತಿ ಮಾಡ್ತಾರೆ. ಸೊ ಅದಕ್ಕೆ ನೀವಿದ್ದರೆ ಅವ್ರ ಲೈಫೆಲ್ಲ ತುಂಬ ಹ್ಯಾಪಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಹೇಳ್ತದೆ, ಮೊದಲಿನ ಥರ ಮತ್ತೆ ಪ್ರೀತಿನ ತೋರಿಸ್ತಾರೆ. ಈ ಥರ್ಡ್ ಪಾರ್ಟಿ ಸಿಚುವೇಷನು ಅದ್ರ ಕಡೆ ಎಲ್ಲ ಹೋಗೋದು ಇವಾಗ ಸ್ವಲ್ಪ ಕಮ್ಮಿ ಮಾಡ್ತಾರೆ. ಹೆರೋಪೆಂಟ್ ಬಂದಿರೋದ್ರಿಂದ ಲವರ್ಸ್ ಏನಾದರೂ ಆಗಿದ್ರೆ ನಿಮ್ಮ ಜೊತೆನೇ ಪರ್ಮನೆಂಟಾಗಿ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡ್ತಾರೆ. ದೇವಸ್ಥಾನದಲ್ಲಿ ನೀವು ಮದುವೆ ಆಗ್ಬೋದು, ಅಥವಾ ಇನ್ನು ಕೆಲವರು ದೊಡ್ಡವ್ರನ್ನ, ಅಂದರೆ ಸ್ವಲ್ಪ ನಿಮ್ಮ ಫ್ರೆಂಡ್ಸು ಅವ್ರ ಮಧ್ಯದಲ್ಲಿ ಮದುವೆ ಆಗ್ಬೋದು. ಅಥವಾ ಏನೋ ಒಂದು ಯಾರೋ ಒಬ್ಬರು ಸಜೆಷನ್ ತೊಗೊಂಡು ಮ್ಯಾರೇಜ್ ಆಗೋವಂಥದ್ದು. ಅಥವಾ ಮದುವೆ ಆಗಿ ಸಪ್ರೇಷನ್ ಗಂಡ ಹೆಂಡತಿ ಆಗಿದ್ದರೆ ಕಾಂಟ್ಯಾಕ್ಟಿಗೆ ಬೇರೆ ಆಗಿರೋರು ಮತ್ತೆ ಒಂದಾಗುವಂಥದ್ದು. ಮತ್ತು ನಿಮ್ಮ ವ್ಯಕ್ತಿ ದೇವ್ರನ್ನ ಕೇಳ್ಕೊಳೋದಂಥದ್ದು, ನೀವೇ ಸರಿಯಾದ ಪಾರ್ಟ್ನರು, ನಿಮ್ಮನ್ನು ಅವ್ರ ಲೈಫಲ್ಲಿ ಕೊಡಿ ಅಂತ ಲವರ್ಸ್ ಆಗಿದ್ರೆ. ಮತ್ತು ಮ್ಯಾರೇಜ್ ಆಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಗಂಡ ಹೆಂಡತಿ ಯಾರೇ ಆಗಿರ್ಬೋದು,
ಅವ್ರು ಕೂಡ ಅಷ್ಟೇ ದೇವ್ರ ಹತ್ರ ಕೂಡ ಪ್ರಾರ್ಥನೆ ಮಾಡ್ತಾ ಇರ್ಬೋದು, ನನ್ನ ಗಂಡ ಮತ್ತೆ ವಾಪಸ್ ನನ್ನ ಹತ್ರ ಬರಲಿ ಅಥವಾ ಹೆಂಡ್ತಿ ವಾಪಸ್ ಬರಲಿ ಅಂತ. ಸೊ ಈ ರೀತಿ ಎಲ್ಲ ಇದೆ. ಸೊ ಅದೇ ಅವ್ರು ಮೊದಲಿನ ಥರ ಬಿಹೇವ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಏಸ್ ಆಫ್ ಪಾಯಿಂಟ್ಸ್ ಬಂದಿರೋದ್ರಿಂದ ಆದಷ್ಟು ಮತ್ತೆ ನಿಮ್ಮ ಕನೆಕ್ಷನ್ ಮೊದಲಿನ ಥರ ಇರಲಿ ಅಂತ ಅವರು ಮತ್ತೆ ಇಷ್ಟಪಡ್ತಾರೆ. ನಿಮ್ಮ ಜೊತೆ ಮತ್ತೆ ಹರ್ಟ್ ಮಾಡಲಿಕ್ಕೆ ಅವ್ರು ಇಷ್ಟಪಡೋದಿಲ್ಲ. ಒಂದು ವೇಳೆ ಏನಾದರೂ ಅವ್ರು ಮತ್ತೆ ಹರ್ಟ್ ಮಾಡಿದರೆ ನೀವು ಅವ್ರನಿಂದ ಪರ್ಮನೆಂಟಾಗಿ ದೂರ ಆಗಿಬಿಡ್ತೀರ ಅನ್ನೋ ಭಯ ಇದೆ ಅವ್ರಿಗೆ. ದ ಟವರ್ ಬಂದಿರೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ಯಾವುದೋ ಒಂದು ಥರ್ಡ್ ಪಾರ್ಟಿ ಮಿಸ್ಅಂಡರ್ಸ್ಟ್ಯಾಂಡ್, ಮಿಸ್ಕಮ್ಯುನಿಕೇಷನು, ಪರ್ಸ್ನಲ್ ಪ್ರಾಬ್ಲಮ್ಸು ಅಥವಾ ಒಂದು ವ್ಯಕ್ತಿನೋ ಇನ್ನೊಬ್ಬ ವ್ಯಕ್ತಿಗೋಸ್ಕರ ಯಾರಿಗೋ ಒಬ್ರಿಗೋಸ್ಕರ ಬಿಟ್ಟೋದ್ರೆ. ಬಟ್ ಇವಾಗ ತುಂಬ ಪೇನ್ಫುಲ್ ಸಿಚುವೇಷನಲ್ಲಿದ್ದಾರೆ. ಈ ಕಾರ್ಡಲ್ಲಿ ಬಂದಿರೋ ಥರ ಇಬ್ಬರು ಬೇರೆ ಬೇರೆ ಸಪ್ರೇಟ್ ಆಗಿದೆ. ಇವರು ಒಂದು ಡೈರೆಕ್ಷನಲ್ಲಿದೆ, ಇವರು ಒಂದು ಡೈರೆಕ್ಷನ್. ಸೊ ಇವಾಗ ಆ ಥರ ಡೈರೆಕ್ಷನ್ ಇದ್ಮೇಲೆ ಅವ್ರಿಗೂ ತುಂಬ ನೋವಾಗ್ತದೆ, ನಿಮಗೂ ತುಂಬ ನೋವಾಗ್ತದೆ. ಸೊ ಅದಕ್ಕೋಸ್ಕರ ಇವಾಗ ಮತ್ತೆ ನಿಮ್ಮಿಬ್ಬರು ಯೂನಿಯನ್ ಆದಾಗ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡೇ ಮಾಡ್ತಾರೆ. ಲೈಫ್ ಲಾಂಗ್ ಇರ್ತೀನಂತ ಅವರು ನಿಮಗೆ ಪ್ರಾಮಿಸ್ ಕೂಡ ಮಾಡ್ಬೋದು. ಸೊ ಅವರು ಆ ಥರ ಎಲ್ಲ ನೋವನ್ನು ತುಂಬ ಪಡ್ತಾ ಇದ್ದಾರೆ. ಏಸ್ ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ಅದೇ ಮತ್ತೆ ನಿಮ್ಮ ರಿಲೇಷನ್ಶಿಪ್ಗೆ ಥರ್ಡ್ ಪಾರ್ಟಿ ಸಿಚುವೇಷನ್ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ. ಸೊ ಅದರಿಂದ ಅವರು ಮಾತಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಅಷ್ಟೇ. ಬಟ್ ಲೇಟರಾಗಿ ಖಂಡಿತ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ಥರ್ಡ್ ಪಾರ್ಟಿ ಸಿಚುವೇಷನ್ನು ಯೂನಿಯನ್ ಆಗೋಕ್ಕೆ ಬಿಡ್ತಾ ಇಲ್ಲ. ರಿಯೂನಿಯನ್ನು ಎಷ್ಟೇ ಪ್ರೀತಿ ಇದ್ರೂ ಪ್ರಾಬ್ಲಮ್ ಮಾಡ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಏನೇ ಥರ್ಡ್ ಪಾರ್ಟಿ ಸಿಚುವೇಷನ್ ಇದೆ ಅಂಥದ್ರಲ್ಲಿ ಅದನ್ನು ನಾವು ಸ್ವಲ್ಪ ಸೈಡಿಗಿಟ್ಟು ನಮ್ಮ ಒಂದು ಕಮ್ಯುನಿಕೇಷನ್ ನಾನು ಮಾಡೇ ಮಾಡ್ತೀನಿ ಅಂತ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಇಲ್ಲಿ ಚಿಲ್ಡ್ರನ್ಸ್ ಇದೆ, ಇಲ್ಲಿ ಪರ್ಸನ್ಸ್ ಇದ್ದಾರೆ. 6 ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ಅದೇ ನಿಮ್ಮ ವ್ಯಕ್ತಿಗೂ ನಾವು ಮತ್ತು ನಿಮಗೂ ತುಂಬ ಡಿಸ್ಟೆನ್ಸಲ್ಲೇ ದೂರ ಇದ್ದೀರಾ. ಸೊ ಅದಕ್ಕೆ ಅವರು ಯೂನಿಯನ್ ಆಗೋಕ್ಕಾಗ್ತಿಲ್ಲ. ನಿಮಗೂ ಅವ್ರ ರಿಲೇಷನ್ಶಿಪ್ ಒಂದಾಗೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಮತ್ತು ಜಾಸ್ತಿ ಅಂತರ ಇದೆ. ಮತ್ತು ಇಲ್ಲ ಅಂದರೆ ಒಂದೇ ಕಡೆ ಇದ್ರೇನೋ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪಗಳು ಜಾಸ್ತಿ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್. ಸೊ ಅದನ್ನೆಲ್ಲ ನೀವು ಕ್ಲಿಯರ್ ಮಾಡಿಕೊಂಡ್ರೆ ನಿಮ್ಮ ವ್ಯಕ್ತಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಿಜವಾಗೂ ಅವರು ಪಕ್ಕ ಕಮ್ಯುನಿಕೇಷನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರಿಗೂ ಅಷ್ಟೇ ಈ ಪೇಯ್ನ್ಫುಲ್ ಎನರ್ಜಿಯಿಂದ ಇರೋಕ್ಕಾಗ್ತಿಲ್ಲ. 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಯಾವಾಗಲೂ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾನೆ ಇರೋದ್ರಿಂದ, ಅವ್ರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇರೋದ್ರಿಂದ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಕಮ್ಯುನಿಕೇಷನ್ ಮಾಡಿದಾಗ ಕಂಪಲ್ಸರಿ ಕಮ್ಯುನಿಕೇಷನ್ ಮಾಡೇ ಮಾಡ್ತಾರೆ. ಒಂದು ವೇಳೆ ಸ್ವಲ್ಪ ಲೇಟ್ ಆದ್ರೂ ಕೆಲವ್ರಿಗೆ 7 ಡೇಸ್ ಆದಮೇಲೆ ಮಾತಾಡ್ಬೋದು. ಇನ್ನು ಕೆಲವ್ರಿಗೆ 7 ಅವರ್ಸ್ ಆದಮೇಲೆ ಮಾತಾಡ್ಬೋದು ನಿಮ್ಮಿಬ್ಬರು ಕಾಂಟ್ಯಾಕ್ಟ್ ಕಮ್ಯುನಿಕೇಷನ್ ಆದಮೇಲೆ. ಅಥವಾ ಇನ್ನು ಕೆಲವ್ರಿಗೆ ಸ್ವಲ್ಪ ದಿವಸಗಳಾದಮೇಲೆ 7 ಬಂದಿರೋದ್ರಿಂದ ಅದೇ 7 ವೀಕ್ಸ್ ಒಳಗಡೆನೂ ಮಾತಾಡ್ಬೋದು. ದ ಮ್ಯೂಜಿಷಿಯನ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಟ್ಕೊಡೋ ಅಂಥ ಯಾವುದೇ ಅವಕಾಶಗಳಿಲ್ಲ. ಯಾಕಂದರೆ ಅವ್ರು ಏನನ್ನು ಬೇಕಾದ್ರೂ ಪಡ್ಕೊತಾರೆ. ಇನ್ನು ನಿಮ್ಮನ್ನು ಬೇಕಂತ ಹಠ ಹಿಡ್ದಿದ್ದಾರೆ. ಸೊ ಯಾಕಂದರೆ ನೀವು ಅವ್ರನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೊತೀರ, ಅಷ್ಟು ಜೆನ್ಯೂನಾಗಿ ಲವ್ ಮಾಡಿದ್ರೆ ನೀವು ಅಂದರೆ ಅವ್ರಿಗೆ ಅಷ್ಟು ಇಷ್ಟ. ಸೊ ನಿಮ್ಮಲ್ಲಿರೋ ಗುಣಗಳೆಲ್ಲ ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಅವ್ರು ನಿಮ್ಮನ್ನು ಖಂಡಿತ ಪಡ್ಕೊತಾರೆ. ಸೊ ಮೆಜಿಷಿಯನ್ ಯಾಕೆ ಬಂದಿದೆ ಅಂದರೆ ಈ ಟ್ಯಾರೋಟ್ ಕಾರ್ಡಲ್ಲಿ ಅವ್ರು ತುಂಬ ಬುದ್ಧಿವಂತರು ಇರ್ತಾರೆ, ಭಾಳ ಚತುರವಂತರು ಇರ್ತಾರೆ. ಸೊ ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ ಭಾಳ ಬುದ್ಧಿವಂತರು, ಭಾಳ ಚಾತುರ್ಯವಂತರಂದರೆ ಭಾಳ ಬುದ್ಧಿವಂತಿಕೆ ಇದೆ. ಸೊ ಯಾರನ್ನ ಹೆಂಗೆ ಡೀಲ್ ಮಾಡಬೇಕಂತ ಅವ್ರಿಗೆ ಗೊತ್ತಿದೆ. ಸೊ ಅದಕ್ಕೋಸ್ಕರ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡ್, ಮಿಸ್ಕಮ್ಯುನಿಕೇಷನ್ ಬಂದಿದೆ. ಅವರು ಬೇರೆಯವ್ರನ್ನ ಡೀಲ್ ಮಾಡ್ದಂಗೆ ನಿಮ್ಮನ್ನು ವ್ಯವಹಾರ ಮಾಡೋಕ್ಕೆ ನೋಡಿದ್ರು. ಅಂದರೆ ಅವ್ರ ಬಿಹೇವಿಯರ್ ನಿಮ್ಗೆ ಇಷ್ಟ ಆಗಲಿಲ್ಲ. ಯಾಕಂದರೆ ಅವ್ರು ಅತಿ ಬುದ್ಧಿವಂತಿಕೆ, ಅತಿ ಚಾತುರ್ಯವಂತ. ಸೊ ನಿಮ್ಗೆ ಬೇಕಾಗಿರೋದು ನಿಜವಾದ ಪ್ರೀತಿ ಅಷ್ಟೇ, ನೀವು ಬುದ್ಧಿವಂತರ. ಸೊ ಹಂಗಾಗಿ ನಿಮ್ಗೆ ಬೇಕಾಗಿರೋದು ನಿಜವಾದ ಪ್ರೀತಿ. ಸೊ ಅವರು ನಿಜವಾದ ಪ್ರೀತಿ ಇದ್ರೂ ಆ ಪ್ರೀತಿ ನಿಮ್ಗೆ ತೋರಿಸಿಲ್ಲ. ಸೊ ಅದಕ್ಕೆ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಆಯಿತು. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ, ಇವಾಗ ನಾನು ಮೆಜಿಷಿಯನ್ ಥರ ಬುದ್ಧಿವಂತಿಕೆ ಎಲ್ಲ ತೋರ್ಸೋಕ್ಕಾಗೋದಿಲ್ಲ, ನಿನ್ನ ಜೊತೆ ಕಂಪಲ್ಸರಿ ಕಮ್ಯುನಿಕೇಷನ್ ಮಾಡ್ತೀನಿ, ನೀನು ಬೇಕೇ ಬೇಕು. ಸೊ ನಿನ್ನನ್ನು ಬಿಟ್ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವ್ರ ಲೈಫೆಲ್ಲ ತುಂಬ ಪ್ರಾಬ್ಲಮ್ಸ್ ಇದೆ, ತುಂಬ ಕಷ್ಟಗಳಿದೆ. ಸೊ ನೀವು ಹೋಗಿದ ತಕ್ಷಣ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಅನಿಸುತ್ತೆ. ಸೊ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನೀನು ಬಂದರೆ ನನ್ನ ಲೈಫಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಕಮ್ಮಿ ಆಗುತ್ತೆ, ಕಮ್ಯುನಿಕೇಷನ್ ಮಾತಾಡ್ತೀನಿ ಅಂತ ಹೇಳ್ತಾಯಿದ್ರು. ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅದೇ ಅವರೇ ಕಾಂಟ್ಯಾಕ್ಟ್ ಕಮ್ಯುನಿಕೇಷನ್ ಮಾಡಬೇಕಾದ್ರೆ ಥರ್ಡ್ ಪಾರ್ಟಿ ಸಿಚುವೇಷನ್ ಪ್ರಾಬ್ಲಮ್ಸ್ ಇದೆ. ಸೊ ಅದಕ್ಕೆ ಅವರು ಸ್ಟಾಪ್ ಆಗ್ತಾಯಿದ್ದಾರೆ. ಅವ್ರಿಗೆ ಬಿಗ್ ಪ್ರಾಬ್ಲಮ್ಸ್ ಇದೆ. ನೋಡಿ ಇಲ್ಲಿ ಚೆಸ್ ಗೇಮ್ ಹೆಂಗೆ ಆಡ್ತಿದ್ರೆ ಆ ವ್ಯಕ್ತಿ ಇಲ್ಲಿ ಚೆಸ್ ಆಡಬೇಕಾದ್ರೆ ಇಲ್ಲಿ ಪ್ರಾಬ್ಲಮ್ಸ್ ಇದೆ ಈ ಗೇಮಲ್ಲಿ. ಸೊ ಅದಕ್ಕೆ ಆ ವ್ಯಕ್ತಿಗೆ ಸ್ವಲ್ಪ ಸಪೋರ್ಟ್ ಇಲ್ಲ. ಆ ವೈಟ್ಸ್ ಇಲ್ಲಿ ನೋಡಿ, ಇಲ್ಲಿ ವೈಟ್ ಇದೆಯಲ್ಲ ಚೆಕ್ ಕಾರ್ಡ್ ಏನಂತಾರೆ ಇದನ್ನು, ಸೊ ಈ ಚೆಕ್ ಬೋರ್ಡಲ್ಲಿ ಚೆಸ್ ಗೇಮಲ್ಲಿ ಯಾವ ರೀತಿ ಪ್ರಾಬ್ಲಮ್ ಇದೆ ಅದೇ ರೀತಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ಥರ್ಡ್ ಪಾರ್ಟಿ ಸಿಚುವೇಷನಿಂದ ಪ್ರಾಬ್ಲಮ್ಸ್ ಇದೆ.
ಸೊ ಅದಕ್ಕೆ ಮತ್ತೆ ಏನಾದರೂ ಬ್ಯಾಕ್ ಫೈರ್ ಆಗುತ್ತಂತ ಒಂದು ಪ್ರಾಬ್ಲಮ್ ಇಟ್ಕೊಂಡು ಅವ್ರು ಏನೂ ಆ್ಯಕ್ಷನ್ ತಗೊತಲ್ಲ. ಸೊ ಆದರೆ ನೀವೇ ಕಾಂಟ್ಯಾಕ್ಟ್ ಮಾಡಿದಾಗ ಕಮ್ಯುನಿಕೇಷನ್ ಕಂಪಲ್ಸರಿ ಮಾತಾಡ್ತಾರೆ. ನೈಟ್ ಆಫ್ ಆನ್ಸ್ ಬಂದಿರೋದ್ರಿಂದ ಅವ್ರಿಗೂ ಅಷ್ಟೇ ನಿಮ್ಮನ್ನು ಬಿಟ್ಟಿರೋಕ್ಕಾಗ್ತಿಲ್ಲ. ನಿಮ್ಮ ಹತ್ರ ಬರ್ಬೇಕಂತ ತುಂಬ ಟ್ರೈ ಮಾಡಿದ್ದಾರೆ, ಬಟ್ ಆಗಲಿಲ್ಲ. ಅವ್ರ ಪ್ರಾಬ್ಲಮ್ಮು ಅವ್ರನ್ನ ಸ್ಟಾಪ್ ಮಾಡಿದೆ ಅಂತ ಹೇಳ್ಬೋದು. ದ ಸ್ಟಾರ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಅವ್ರ ಜೀವನದಲ್ಲಿ ನೀವು ಒಂದು ಎಲ್ಲ ಥರದ್ರಲ್ಲೂ ಅದೃಷ್ಟ ಅಂತಲೇ ಹೇಳ್ಬೋದು. ಸೊ ಅಂದರೆ ಅದೃಷ್ಟ ಅನ್ನೋಕ್ಕಿಂತ ಅದೇ ನಿಮ್ಮ ಲೈಫಲ್ಲಿರೋಂಥ ವ್ಯಕ್ತಿಗೆ ನೀವು ಒಂಥರ ಸ್ಟಾರ್ ಥರ ಫೀಲ್ ಆಗಿದ್ರೆ, ಅವ್ರಿಗೆ ಯಾವ ಥರ ಫೀಲ್ ಆಗಿದ್ರೆ ನನಗೆ ಗೊತ್ತಿಲ್ಲ, ಬಟ್ ಆದರೆ ನಿಮ್ಮ ವ್ಯಕ್ತಿಗೆ ನೀವೇ ಬೇಕಂತ ಅವ್ರು ಫಿಕ್ಸ್ ಆಗ್ತಾ ಇದ್ದಾರೆ. ಸೊ ಅದಕ್ಕೆ ಅವರು ನಿಮ್ಮ ಜೊತೆ ಮಾತಾಡ್ತಿರೋ ಇರ್ಲಿಕ್ಕೆ ಚಾನ್ಸ್ ಇಲ್ಲ. ಸೊ ನೀವು ಕಾಂಟ್ಯಾಕ್ಟ್ ಆದಾಗ, ಯೂನಿಯನ್ ಆದಾಗ ಕಂಪಲ್ಸರಿ ಅವ್ರು ನಿಮ್ಮ ಜೊತೆ ಮಾತಾಡ್ತಾರೆ, ಕಮ್ಯುನಿಕೇಷನ್ ಮಾಡ್ತಾರೆ. ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೇ. 4 ಆಫ್ ಶಾರ್ಟ್ಸ್ ಬಂದಿರೋದಂದರೆ ನಿಮ್ಮ ವ್ಯಕ್ತಿಗೂ ನಿಮ್ಗೆ ಇವಾಗ ತುಂಬ ನೋ ಕಾಂಟ್ಯಾಕ್ಟ್, ಕಮ್ಯುನಿಕೇಷನ್ನೇ ಇಲ್ಲ. ಸೊ ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಿದ್ದಾರೆ, ತುಂಬ ನೆನಪು ಮಾಡ್ಕೊತಿದ್ದಾರೆ. ಅವ್ರಿಗೂ ಅಷ್ಟೇ ಈ ಜೀವನ ಸಾಕಾಗಿಬಿಟ್ಟಿದೆ. ಅವ್ರಿಗೆ ನಿಜವಾದ ಪ್ರೀತಿ ಯಾರೂ ಕೊಡ್ತಾ ಇಲ್ಲ. ಸೊ ಆ ಪ್ರೀತಿ ಇದ್ದಿದ್ದು ನಿಮ್ಮ ಹತ್ರನೇ. ಅವರು ನೀವಿದ್ದಷ್ಟು ದಿವಸ ಫುಲ್ ಹ್ಯಾಪಿಯಾಗಿರ್ತಿದ್ರು, ಬಟ್ ಇವಾಗ ಅವ್ರಿಗೆ ಹ್ಯಾಪಿನೆಸ್ ಇಲ್ಲ, ಏನೂ ಇಲ್ಲ. ಕೆಲಸ ಮಾಡ್ತಾಯಿದ್ರೂ ಆ ಲೈಫ್ ಕೂಡ ಬೋರ್ ಆಗಿಬಿಟ್ಟಿದೆ. ಆ ಕೆಲಸದ ಜೀವನದ ಮೇಲೆ ಎಲ್ಲದ್ರ ಮೇಲೂ ನಿರಾಸೆ ಅನ್ನೋದು ಬಂದುಬಿಟ್ಟಿದೆ. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ಹೇಳ್ತಿದ್ರೆ ನನಗೆ ಎಲ್ಲ ಥರದ್ರ ಪ್ರಾಬ್ಲಮ್ಸ್ ಬಂದಿದೆ, ನನ್ನ ಲೈಫ್ ಮೇಲೆ ನನಗೆ ಜಿಗುಪ್ಸೆ ಬಂದುಬಿಟ್ಟಿದೆ ನನ್ನ ಜೀವನದಲ್ಲಿ ನನಗೆ. ಸೊ ನೀನಿದ್ರೆ ನನ್ನ ಲೈಫ್ ಚೆನ್ನಾಗಿರುತ್ತೆ ಅಂತ ನಿಮ್ಮ ವ್ಯಕ್ತಿ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ನಿಮ್ಮ ಯೂನಿಯನ್ ಆದಮೇಲಂತೂ ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ. ಅವರು ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡ್ತಾರೆ. ಅದೇ ಥರ್ಡ್ ಪಾರ್ಟಿ ಸಿಚುವೇಶನ್ ಸ್ವಲ್ಪ ಪ್ರಾಬ್ಲಮ್ ಮಾಡ್ಬೋದು ಅಷ್ಟೇ. ಸೊ ಅದಕ್ಕೋಸ್ಕರ ಸ್ವಲ್ಪ ಭಯ ಪಡ್ತಿದ್ರು ಅಷ್ಟೇ. ಕ್ವೀನ್ ಆಫ್ ಕಪ್ಸೇ ಬಂದಿರೋದ್ರಿಂದ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮತ್ತು ಕಮ್ಯುನಿಕೇಷನ್ ಮಾಡಿದಾಗಷ್ಟೇ ಅವ್ರ ಪ್ರೀತಿನ ಜಾಸ್ತಿ ಹೇಳೋದಿಲ್ಲ, ಅಲ್ಪ ಸ್ವಲ್ಪ ಮಾತಾಡ್ತಾರೆ. ನೀವು ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಸೈಲೆಂಟಾಗಿರಬೇಕಷ್ಟೆ ಮ್ಯಾರೇಜ್ ಆಗೋವರೆಗೂ. ಮದುವೆ ಆದಮೇಲೆ ಒನ್ಸ್ ಮದುವೆ ಆದಮೇಲೆ 2 ಸೈಡ್ ಲವರ್ಸ್ ಆದಮೇಲೆ ಆಮೇಲೆ ಏನು ಪ್ರಾಬ್ಲಮ್ಸ್ ಬರೋದಿಲ್ಲ. ಇನ್ನು ಏನಂತಾರೆ, ಮದುವೆ ಆಗಿ ಗಂಡ ಹೆಂಡ್ತಿ ನೀವೇನಾದರೂ ಆಗಿದ್ರೆ ಸಪ್ರೇಷನ್, ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ನಿಮ್ಮ ವ್ಯಕ್ತಿನೂ ಅಷ್ಟೇ. ಅವರು ಜಾಸ್ತಿ ಪ್ರೀತಿ ತೋರಿಸೋದಿಲ್ಲ ಯೂನಿಯನ್ ಆದಮೇಲೆ ಕೂಡ. ಸೊ ಅಲ್ಪ ಸ್ವಲ್ಪ ಪ್ರೀತಿ ತೋರಿಸ್ತಾರೆ. ನೀವು ಅದನ್ನು ಅನುಸರಿಸ್ಕೊಂಡು ಹೋದರೆ ಮತ್ತೆ ಅವ್ರು ನಿಮ್ಗೆ ಅಡ್ಜಸ್ಟ್ ಆಗಿಬಿಡ್ತಾರೆ. ಮತ್ತು ನಿಮ್ಮ ಲೈಫಲ್ಲಿ ಏನು ಪ್ರಾಬ್ಲಮ್ಸ್ ಇರೋದಿಲ್ಲ. ನೀವೇನು ಏನು ಪ್ರೀತಿ ಹೇಳ್ತಾ ಇಲ್ಲ ಅಂತ ಗೊತ್ತಾಗಿದ್ರೆ, ಯಾಕಂದರೆ ಅಲ್ಲಿ ಕ್ವೀನ್ ಆಫ್ ಕಪ್ಸ್ ಇರೋದ್ರಿಂದ ಅವ್ರು ಜಾಸ್ತಿ ನಿಮ್ಮನ್ನು ಎಷ್ಟು ಇಷ್ಟಪಡ್ತೀರಿ ಏನಂತ ಹೇಳೋದಿಲ್ಲ. ಮನಸ್ಸಲ್ಲಿ ಇರುತ್ತೆ ಅಷ್ಟೇ ಅವ್ರು ನಿಮ್ಮನ್ನು ಎಷ್ಟು ಇಷ್ಟಪಡ್ತಿದ್ರು ಅಂತ, ಹೊರಗಡೆ ಎಕ್ಸ್ಪ್ರೆಸ್ ಇಲ್ಲ. 7 ಆಫ್ ಕಪ್ಸ್ ಬಂದಿರೋದ್ರಿಂದ ಅದೇ ನಿಮ್ಮ ವ್ಯಕ್ತಿ ಯಾವಾಗಲೂ ದುಡ್ಡಿನ ಬಗ್ಗೆನೇ ಆಲೋಚನೆ ಮಾಡ್ತಾರೆ, ಪ್ರಾಕ್ಟಿಕಲ್ಲು. ಸೊ ನಾನು ಇನ್ಮೇಲೆ ನನ್ನ ವ್ಯಕ್ತಿ ಬಂದಮೇಲೆ ಅವ್ರಿಗೆ ದುಡ್ಡಿನ ಬಗ್ಗೆ ನಾನು ಮತ್ತು ಬೇರೆದ್ರ ಬಗ್ಗೆ ಎಲ್ಲದ್ರ ಕಡೆ ಗಮನ ಕೊಡಬಾರ್ದು. ಕೊಟ್ಟರೆ ನನ್ನ ವ್ಯಕ್ತಿ ಕಡೆ ಗಮನ ಕೊಡಬೇಕು. ನಾನೇನಾದರೂ ಮೆಟೀರಿಯಲಿಸ್ಟಿಕ್ ಲೈಫ್ ಕಡೆ ಗಮನ ಕೊಟ್ಟರೆ ನನ್ನ ವ್ಯಕ್ತಿ ನನ್ನಿಂದ ಪರ್ಮನೆಂಟಾಗಿ ದೂರ ಆಗಿಬಿಡ್ತಾರೆ ಅನ್ನೊಂದು ಭಯ ಕೂಡ ಇದೆ. ಸೊ ಅದಕ್ಕೋಸ್ಕರ ಅವ್ರು ಈ ಸಾರಿ ಕಮ್ಯುನಿಕೇಷನ್ ಮತ್ತು ಕಾಂಟ್ಯಾಕ್ಟ್ ಮಾಡಿದಾಗ 7 ಆಫ್ ಕಪ್ಸ್ ಅಂದರೆ ಪ್ರಾಕ್ಟಿಕಲ್ಲಾಗಿ ಸ್ವಲ್ಪ ಯೋಚನೆ ಮಾಡೋದು ಸ್ವಲ್ಪ ಕಮ್ಮಿ ಮಾಡ್ತಾರೆ, ಎಮೋಷ್ನಲಾಗಿ ಯೋಚನೆ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ದ ವರ್ಡ್ ಬಂದಿರೋದ್ರಿಂದ ಅವ್ರ ಮನಸ್ಸಲ್ಲಿರೋ ಪೂರ್ತಿ ನೀವೇ ಇರ್ತೀರ. ಸೊ ಬೇರೆ ಯಾರೂ ಇರೋದಿಲ್ಲ. ಸೊ ಅದಕ್ಕೆ ಯೂನಿಯನ್ ಆದಮೇಲೆ ಹೇಳ್ತಾರೆ ಅವರು, ನನ್ನ ಮನಸ್ಸಲ್ಲಿ ನೀನೇ ಇರ್ತೀಯ, ಯಾವಾಗಲೂ ನನ್ನ ಮನಸ್ಸಲ್ಲಿ ನೀನು ಚೇಂಜ್ ಆಗೋದಿಲ್ಲ. ಬಟ್ ಆದರೆ ನಾನು ನಿನಗೆ ಇಷ್ಟ ಇಲ್ಲ ಅನ್ನೋ ಥರ ಬಿಹೇವ್ ಮಾಡಿದೆ ಅಷ್ಟೇ. ಅದಕ್ಕೆ ನಾನು ಈ ರೀತಿ ಎಲ್ಲ ಮಾಡೋದಿಲ್ಲ ಇನ್ನು. ಸೊ ನಿನ್ನನ್ನೇ ನೆನಪು ಮಾಡ್ಕೊತೀನಿ, ಮತ್ತು ಬೇರೆ ಯಾರ ಜೊತೆ ಮಾತಾಡೋದಿಲ್ಲ, ಫ್ಲರ್ಟಿಂಗ್ ಮಾಡೋದಿಲ್ಲ. ಸೊ ನೀನು ಫ್ಲರ್ಟಿಂಗ್ ನೇಚರ್ ಎಲ್ಲ ನನ್ನ ಹತ್ರ ಇದ್ದರೆ ನೀನು ನನ್ನ ಬಿಟ್ಟು ಹೊರ್ಟೋಗ್ತೀಯ. ಮತ್ತು ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್ ಏನೋ ಕೋಪಪಟ್ಟರು ನೀನು ನನ್ನ ಜೊತೆ ಇರೋದಿಲ್ಲ ಅಂತ ನಿಮ್ಮ ವ್ಯಕ್ತಿ ಅರ್ಥ ಮಾಡ್ಕೊಂಡಿದ್ದಾರೆ. ಇವಾಗ ಗೊತ್ತಾಗಿದೆ, ನೋ ಕಾಂಟ್ಯಾಕ್ಟ್ ನೋ ಸಪ್ರೇಷನ್ ಆದಮೇಲೆ ತುಂಬ ಫೀಲಲ್ಲಿದ್ದಾರೆ. ಸೊ ಅದಕ್ಕೆ ಅವ್ರು ಇನ್ನು ಆ ರೀತಿ ಎಲ್ಲ ಮಾಡದೇ ಇರೋತ್ತ ಸುಮ್ಮನೆ ಇರ್ತಾರೆ. ನೈಟ್ ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ಇವಾಗ ತುಂಬ ಸಾರಿ ಆ್ಯಕ್ಷನ್ ತೊಗೊಬೇಕಂತ ಟ್ರೈ ಮಾಡಿದ್ದಾರೆ, ಬಟ್ ಅಲ್ಪ ಸ್ವಲ್ಪನೇ ಬರ್ಬೇಕು ಅನ್ಕೊತಾರೆ, ಮತ್ತು ಬಂದಿಲ್ಲ, ಸ್ಟಾಪ್ ಆಗಿದ್ದಾರೆ. 7 ಆಫ್ ಪಾಯಿಂಟ್ಸ್ ಬಂದಿರೋದ್ರಿಂದ ನೀವು ಅವ್ರ ಲೈಫಲ್ಲಿ ಇಲ್ದಿರೋದ್ರಿಂದ ಅವ್ರ ಲೈಫು ತುಂಬ ನಿರಾಸೆ ಆಗಿರೋದ್ರಿಂದ, ಯಾವುದಕ್ಕೆ ನಾನು ಹೇಳಿದ್ನಲ್ವ ಆವಾಗಲೇ ನಿರಾಶೆ ಆಗಿದ್ದಾರೆ ಅಂತ, ಯಾವುದೇ ಕೆಲಸ ಕಮ್ಯುನಿಕೇಷನ್ ಕೆಲಸದ ಕಡೆ ಅವ್ರಿಗೆ ಸ್ವಲ್ಪ ಗಮನ ಇಲ್ಲ. ಒಂದು ವೇಳೆ ಗಮನ ಇದ್ರೂ ಅದೇನೋ ಬೋರಾಗಿ ವರ್ಕ್ ಮಾಡೋದು. ಯಾವುದೋ ಒಂದು ವ್ಯಕ್ತಿ ಹ್ಯಾಪಿಯಾಗಿ ವರ್ಕ್ ಮಾಡಿದ್ರೇ ಚೆಂದ, ಅದು ಬಿಟ್ಬಿಟ್ಟು ಬೋರಾಗಿ ಸಪ್ಪಾಗಿ ಸೊ ಎಲ್ಲ ವರ್ಕ್ ಮಾಡಿದರೆ ಅದೇನು ಚೆನ್ನಾಗಿರಲ್ಲ. ಸೊ ಅದಕ್ಕೆ ಅವ್ರ ಲೈಫು ಬೋರಿಂಗ್ ಅನಿಸ್ತಾಯಿದೆ. ವರ್ಕ್ ಅಂದರೆ ಜಾಬಲ್ಲಿ ನಿಮ್ಮ ವ್ಯಕ್ತಿ ಯಾರೇ ಆಗಿರ್ಬೋದು, ಒಂದು ಆಫೀಸ್ ಕೆಲಸದಲ್ಲಿರ್ಬೋದು, ಅಥವಾ ಗೌರ್ಮೆಂಟ್ ಎಂಪ್ಲಾಯೋ ಅಥವಾ ಪ್ರೈವೇಟ್ ಎಂಪ್ಲಾಯೋ, ಅಥವಾ ಯಾವುದೋ ಒಂದು ಕಾಂಟ್ರಾಕ್ಟ್ ಬಿಸ್ನೆಸ್ಸೋ, ಇನ್ನೊಂದು ಆಫೀಸೋ, ಕಂಪ್ನಿನೋ, ಜಾಬ್, ಗೌರ್ಮೆಂಟ್ ಕೆಲಸನೋ, ಪ್ರೈವೇಟ್ ಕೆಲಸನೋ, ಬ್ಯಾಂಕೋ, ರೈಲ್ವೆನೋ, ಅಥವಾ ಏರ್ಪೋರ್ಟೋ, ಅಥವಾ ಕಂಪ್ನಿನೋ, MNC ಕಂಪ್ನಿನೋ, ಅಥವಾ
ಸಾಫ್ಟ್ವೇರ್ ಕಂಪ್ನೀಸ್ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾರೆ. ಬಟ್ ಅವ್ರಿಗೆ ಅಲ್ಲಿ ಕೆಲಸದ ಕಡೆ ಗಮನ ಇಲ್ಲ. ಸೊ ಅವ್ರಿಗೆ ನಿಮ್ಮ ಮೇಲೇನೆ ಗಮನ ಇದೆ. ನೀವು ಅವ್ರನಿಂದ ದೂರ ಆಗಿಬಿಟ್ರಿ ಅವರೊಂದು ಸಣ್ಣ ತಪ್ಪಿನಿಂದ. ಸಣ್ಣ ತಪ್ಪಂತಲ್ಲ, ದೊಡ್ಡ ತಪ್ಪೇ ಮಾಡಿದ್ದಾರೆ. ಅದೇನಂತ ನಿಮ್ಮ ಲೈಫಲ್ಲಿ ನಿಮ್ಗೆ ಗೊತ್ತಿರುತ್ತೆ. ಸೊ ಅಂಥ ತಪ್ಪಿನಿಂದ ಇವಾಗ ನಾನು ಮತ್ತೆ ಅದೇ ಥರ ತಪ್ಪು ಮಾಡಬಾರ್ದು. ನನ್ನ ವ್ಯಕ್ತಿ ಬಂದರೆ ನನ್ನ ಲೈಫ್ ತುಂಬ ಚೆನ್ನಾಗಿರುತ್ತೆ. ಅವರು ಬಂದರೆ ನಾನು ಮಾತಾಡಲೇಬೇಕು. ನಾನು ಮತ್ತೆ ಮೊದಲಿನ ಥರ ಇರೋಕ್ಕಾಗೋದಿಲ್ಲ ಅಂತ ತುಂಬ ಫೀಲ್ ಮಾಡ್ತಾಯಿದ್ರು. ಕಿಂಗ್ ಆಫ್ ಕಪ್ಸ್ ಬಂದಿರೋದು ಅದೇ ಅವರು ಹುಡುಗನಾಗಿರ್ಬೋದು, ಹುಡುಗಿಯನ್ನಾಗಿರ್ಬೋದು, ನೀವು ಪ್ರೀತಿಸ್ತಾನಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಲೇಡೀಸ್ ಅಥವಾ ಜೆಂಟ್ಸ್. ಸೊ ನಿಮ್ಮ ಮನಸ್ಸಲ್ಲಿರೋಂಥ ಅದೇ ಅವರು ಪ್ರೀತಿ ಮನಸ್ಸಲ್ಲಿ ಜಾಸ್ತಿ ಇದ್ರೂ ಹೊರಗಡೆ ಸ್ವಲ್ಪ ಹೇಳೋದಿಲ್ಲ. ಸೊ ನೀವು ಅದನ್ನು ತಿಳ್ಕೊಂಡು ಸೈಲೆಂಟಾಗಿದ್ದರೆ ಅವರು ಮತ್ತೆ ಮತ್ತೆ ಹೋಗ್ತಾ ಹೋಗ್ತಾ ಸರಿ ಹೋಗ್ತಾರೆ. ಅದೇ ಅವ್ರಿಗೆ 8 ಆಫ್ ಸಾರ್ಟ್ಸ್ ನೀವು ಇಲ್ದಿರೋ ಕಾರಣ ಅವ್ರಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ತುಂಬ ಸ್ಟಕ್ ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ನೀವು ಹೋಗಿದ ತಕ್ಷಣ ಅವ್ರಿಗೆ ಎಂಥ ಪ್ರಾಬ್ಲಮ್ಸ್ ಇದ್ದರೂ ಅವರು ಫುಲ್ ರಿಲೀಸ್ ಆಗೋಗುತ್ತೆ ಅವ್ರ ಪ್ರಾಬ್ಲಮ್ಸ್ ಎಲ್ಲ. ಮತ್ತು ಅವ್ರು ಮೊದಲಿನ ಸ್ಥಿತಿಗೆ ಬರ್ತಾರೆ. ಮೆಂಟಲಾಗಿ ಕೂಡ ಇವಾಗ ಅವ್ರು ಸರಿ ಇಲ್ಲ. ನಿಮ್ಮ ವ್ಯಕ್ತಿ ಬೇಕಾದ್ರೆ ಒಂದು ಸಾರಿ ಕ್ರಾಸ್ ಚೆಕ್ ಮಾಡಿ ತಿಳ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಮೆಂಟಲಿ ಪೀಸ್ಫುಲ್ಲಾಗಿ ಹ್ಯಾಪಿಯಾಗಿಲ್ಲ. ಸೊ ಹೊರಗಡೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಅಷ್ಟೇ ಹೊರತು ಮನಸ್ಸಲ್ಲಂತೂ ತುಂಬ ಕಷ್ಟಪಡ್ತಾ ಇರ್ತಾರೆ. ನೀವು ಸಪ್ರೇಷನ್ ಆದಮೇಲೆ ಅವರು ಹಗಲು ರಾತ್ರಿ ಅಳ್ತಾನೂ ಇದ್ದಾರೆ, ತುಂಬ ನೋವಲ್ಲಿ ಕೂಡ ಇದ್ದಾರೆ. ಸೊ ನೀವು ಹೋಗಿದ ತಕ್ಷಣ ಅವ್ರು ಫುಲ್ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಮತ್ತು ಅದೇ ಅವರು ಏನೇನು ನಡೆದಿದೆ ಅವ್ರ ಲೈಫಲ್ಲಿ ಮತ್ತೆ ಅದು ಏನಾರ ಸ್ಟಾರ್ಟಿಂಗಲ್ಲೇ ನಿಮ್ಗೇನು ಇನ್ಫಾರ್ಮೇಷನ್ ಹೇಳೋದಿಲ್ಲ. ಸ್ವಲ್ಪ ದಿವಸ ಸೀಕ್ರೆಟ್ಸ್ ಆಗಿರ್ಬೋದು. ಅದೇ ನಿಮ್ಮ ಮದುವೆ ಆದಮೇಲೆ ಸಪ್ರೇಷನ್ ಮದುವೆ ಆದಮೇಲೆ 2 ಸೈಡ್ ಲವರ್ಸ್ ಏನಾದರೂ ಆಗಿದ್ರೆ ನಿಮ್ಮಿಬ್ಬರಿಗೂ ಮದುವೆ ಆದಮೇಲೆ ಅವರ ಒಂದು ಮಾಹಿತಿ ಎಲ್ಲ ನಿಮ್ಗೆ ತಿಳಿಯುತ್ತೆ. ಇನ್ಫಾರ್ಮೇಷನ್ ಏನೇ ಇದ್ರೂ ಅದನ್ನೆಲ್ಲ ನಿಮ್ಗೆ ಅವರೇ ರಿವೀಲ್ ಮಾಡ್ಬೋದು. ಇವಾಗಂತೂ ಸ್ಟಾರ್ಟಿಂಗಲ್ಲಿ ಅವ್ರು ರಿವೀಲ್ ಮಾಡೋದಿಲ್ಲ. ಮತ್ತು ಇನ್ನು ಗಂಡ ಹೆಂಡ್ತಿನೂ ಆಗಿದ್ರೆ ಅಷ್ಟೇ ಅವ್ರ ಪ್ರಾಬ್ಲಮ್ಸ್ ಏನೇ ಇದ್ರೂ ನೀವು ಯೂನಿಯನ್ ಆದಮೇಲೆ ನೀವು ಇಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಮೇಲೆ ಅವ್ರು ನಿಮ್ಮ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಹೇಳ್ತಾರೆ. ಅವರು ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡ್ತಾರೆ. ಅಲ್ಲಿವರೆಗೂ ಯಾವುದೇ ಇನ್ಫಾರ್ಮೇಷನ್ ಶೇರ್ ಮಾಡೋದಿಲ್ಲ. ಅವರು ಹೈಡಿಂಗಲ್ಲೇ ಇರ್ತಾರೆ. ಸೊ ಅವ್ರನ್ನ ಅರ್ಥ ಮಾಡ್ಕೊಳೋದು ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಸ್ವಲ್ಪ ಸುಮ್ಮನೆ ಇದ್ದರೆ ಅವರು ಏನು ಮಾಡೋದಿಲ್ಲ. ಇಲ್ಲ ನೀವು ಮತ್ತೆ ಅವ್ರು ಅದೇ ಥರ ಬಿಹೇವ್ ಮಾಡಿದರೆ ನಿಮಗೆ ಪ್ರಾಬ್ಲಮ್ ಆಗುತ್ತಂತ ಅವರು ಮತ್ತೆ ಮೊದಲಿನ ಥರ ಬಿಹೇವಿಯರ್ ಮಾಡೋದಿಲ್ಲ. ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರ್ತಂದ್ರೆ ಅವ್ರಿಗೆ ಯಾವಾಗಲೂ ನಿಮ್ಮ ಮೇಲೇ ಇಂಟ್ರೆಸ್ಟ್ ಇರುತ್ತೆ. ಆ ವ್ಯಕ್ತಿ ನೋಡಿ ಆ ಹೂವನ್ನು ಹೇಗೆ ನೋಡ್ತಾ ಇದ್ದಾನೋ ಹಾಗೆ ಯಾವಾಗಲೂ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾಯಿರ್ತಾರೆ. ಡೆವಿಲ್ ಬಂದಿರೋದನ್ನೇ ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬ ಸಾರಿ ಬಿಟ್ಟು ಹೋಗ್ಬೇಕಂತ ತುಂಬ ಟ್ರೈ ಮಾಡಿದ್ದಾರೆ. ನೀವು ಕೂಡ ಅಷ್ಟೇ ಅವ್ರನ್ನ ಬಿಟ್ಬಿಡ್ಬೇಕು, ಮನಸ್ಸಿನಿಂದ ತೆಗೆದಾಕ್ಬೇಕಂತ ತುಂಬ ಸಾರಿ ಟ್ರೈ ಮಾಡಿದ್ರೆ. ಬಟ್ ಯಾಕೋ ಎಷ್ಟೇ ನೆಗೆಟಿವ್ ಎನರ್ಜಿ ಆದರೂ ಏನೇ ಆದ್ರೂ ಮತ್ತೆ ಪಾಸಿಟಿವ್ ಎನರ್ಜಿ ಬಂದು ಅವ್ರನ್ನ ಬಿಡಲಿಕ್ಕಾಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ವ್ಯಕ್ತಿಗೆ ನಿಮ್ಮ ಹತ್ರ ಮಾತಾಡುವಾಗ ಸ್ವಲ್ಪ ಧೈರ್ಯ ಅನ್ನೋದು ಕಮ್ಮಿ ಇರುತ್ತೆ. ಮತ್ತು ಎಲ್ಲರ ಹತ್ರ ಮಾತಾಡುವಾಗ ಧೈರ್ಯ ಇರುತ್ತೆ. ಆದರೆ ನಿಮ್ಮ ಜೊತೆ ಮಾತಾಡಬೇಕು, ಕಮ್ಯುನಿಕೇಷನ್ ಮಾಡಬೇಕಂದ್ರೆ ಸ್ವಲ್ಪ ಸ್ಟ್ರೆಂತ್ ಅನ್ನೋದಿಲ್ಲ. ಫ್ಯಾಮ್ಲಿ ಥರ್ಡ್ ಪಾರ್ಟಿಗೂ ಸಿಚುವೇಷನ್ಗೋಸ್ಕರ ಅದು ಫ್ಯಾಮ್ಲಿ ಆಗಿರ್ಬೋದು, ರಿಲೇಟಿವ್ಸ್. ಸೊ ಏನೋ ಒಂದು ಥರ್ಡ್ ಪಾರ್ಟಿ ಸಿಚುವೇಷನ್ಗೋಸ್ಕರ ಅವರು ನಿಮ್ಮನ್ನು ಅವರ ಲೈಫಲ್ಲಿ ಪರ್ಮನೆಂಟಾಗಿರೋದಕ್ಕೆ ಅವ್ರಿಗೆ ಸ್ವಲ್ಪ ಧೈರ್ಯ ಸಾಕಾಗ್ತಿಲ್ಲ ಅಷ್ಟೇ. ಧೈರ್ಯನ ತಗೊಂಬರ್ತಾರೆ, ನೀವು ಅವ್ರಿಗೆ ಬೇಕೇ ಬೇಕು. ಸೊ ಅದಕ್ಕೋಸ್ಕರ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ಥರ್ಡ್ ಪಾರ್ಟಿ ಸಿಚುವೇಷನ್ ಕಡೆ ಹೋದರೆ ಅವ್ರಿಗೆ ನೋಡಿ ಇಲ್ಲಿ ಆ ಹುಡುಗಿ ಅಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಅಲ್ಲಿ ವರ್ಕೆಲ್ಲ ಮಾಡಿ ತುಂಬ ಕಷ್ಟಪಡ್ತಾಯಿದ್ರು ಹಂಗೆ. ಸೊ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ ಥರ್ಡ್ ಪಾರ್ಟಿ ಸಿಚುವೇಷನ್ ಆಯ್ಕೆ ಮಾಡ್ಕೊಂಡ್ರೆ ಅವ್ರಿಗೆ ಎಮೋಷ್ನಲಾಗಿ ಅವ್ರ ಲೈಫ್ ಚೆನ್ನಾಗಿರೋದಿಲ್ಲ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಈ ಥರ್ಡ್ ಪಾರ್ಟಿ ಸಿಚುವೇಷನ್ ಕಡೆ ಸ್ವಲ್ಪ ಗಮನ ಕೊಡೋದು ಕಮ್ಮಿ ಮಾಡ್ತಾರೆ. ಮತ್ತು ಅದೇ ಅವ್ರು ಮೊದಲಿನ ಥರನೇ ಬಿಹೇವ್ ಮಾಡಿದರೆ ನೀವು ಎಲ್ಲಿ ಅವ್ರನ್ನಿಂದ ಪರ್ಮನೆಂಟಾಗಿ ದೂರ ಆಗಿಬಿಡ್ತೀರ. ಮತ್ತು ನೋಡಿ ಇಲ್ಲಿ ಒಬ್ಬ ವ್ಯಕ್ತಿ ಮೂವ್ ಆನ್ ಆಗ್ತಾಯಿದ್ರೆ 5 ಆಫ್ ಪೆಂಟಿಕಲ್ಸ್ ಅಂದರೆ ಥರ್ಡ್ ಪಾರ್ಟಿ ಸಿಚುವೇಷನ್. ಸೊ ಆ ಥರ್ಡ್ ಪಾರ್ಟಿ ಸಿಚುವೇಷನ್ಗೋಸ್ಕರ ಮತ್ತೆ ಇವರು ನಿಮ್ಮಿಂದ ದೂರ ಆದರೆ ಸೊ ನೀವು ಮತ್ತೆ ಸಫರ್ ಆಗ್ತೀರ ಅಂತ ಹೇಳ್ಬಿಟ್ಟು ಅವರು ಈ ಸರಿ ಥರ್ಡ್ ಪಾರ್ಟಿ ಸಿಚುವೇಷನ್ಗೋಸ್ಕರ ದೂರ ಆಗದಿರೋರ ಥರ ನಿಮ್ಮನ್ನು ಅವಾಯ್ಡ್ ಮಾಡದಿರೋರ ಥರ ಇರ್ತಾರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ನೀವು ಯೂನಿಯನ್ ಆದಾಗ ಮತ್ತು ನಿಮ್ಮ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ನಿಮ್ಮ ಜೊತೆ ಕಂಪಲ್ಸರಿ ಕಮ್ಯುನಿಕೇಷನ್ ಮಾಡೇ ಮಾಡ್ತಾರೆ. ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡಿದರೆ ನೀವು ಅವ್ರನ್ನಿಂದ ಪರ್ಮನೆಂಟ್ ದೂರ ಆಗಿಬಿಡ್ತೀರ. ಸೊ ಅದಕ್ಕೋಸ್ಕರ ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡೋದಿಲ್ಲ. ನೋಡುವಂಥ ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್ ಏನು ಬರುತ್ತೆ? ನೋಡುವಂಥ ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್ ಏನು ಬರುತ್ತೆ? ನೋಡುವಂಥ ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್ ಏನು? ಎ ಇಯರ್ ಫ್ರಮ್ ನೌ ನೀವೇನೋ ಒಂದು ವರ್ಕ್ ಅಂದ್ಕೊಂಡಿದ್ರೆ ಈ ವರ್ಷದಲ್ಲಿ ಆಗುತ್ತೆ. ಎಸ್, ನೀವು ಅಂದ್ಕೊಂಡಿರೋ ಕೆಲಸಗಳು ಅದೇನೇ ಆಗಿರ್ಬೋದು, ಹೌದು ಆಗುತ್ತೆ ಅಂತ ಹೇಳ್ತಾಯಿದ್ರೆ ನೀವು ಸ್ವಲ್ಪ ಪ್ರಯತ್ನ ಮಾಡಬೇಕಷ್ಟೆ. ನೋಡಿ ಅದೇ ಟೇಕ್ ಆ್ಯಕ್ಷನ್ ಅಂತ ಹೇಳ್ತಾಯಿದ್ರೆ ಸೊ ನಿಮ್ಮ ವ್ಯಕ್ತಿಗೂ ನಿಮಗೆ ಮದುವೆ ಆಗಬೇಕು ಅನ್ನೋದೇ ನಿಮ್ಗೆ ಅದೊಂದು ದೊಡ್ಡ ಅಚೀವ್ಮೆಂಟ್ ಆಗಿದೆ. ಸೊ ನೀವು ಆ್ಯಕ್ಷನ್ ತೊಗೊಂಡೇ ಆಗುತ್ತೆ. ಮತ್ತು ಏನಾದರೂ ಯೂನಿಯನ್ ಆಗಿಲ್ಲ ಅಂದರೆ ಅದಕ್ಕೂ ಯೂನಿಯನ್ ಆಗುತ್ತೆ. ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳ್ತಾಯಿದ್ರೆ ಇನ್ನು ಮದುವೆ ಆಗಿ ಗಂಡ ಹೆಂಡ್ತಿ ಸಪ್ರೇಟ್ ಆಗಿದ್ರೂ ಅಷ್ಟೇ ನೀವು ನಿಮ್ಮ ಕೈಲಾದಷ್ಟು ಏನಾದರೂ ಆ್ಯಕ್ಷನ್ ತೊಗೊಳ್ಳಿ. ಹೆಂಗೆ ಯೂನಿಯನ್ ಆಗಬೇಕು, ಹೆಂಗೆ ಅವ್ರನ್ನ ನಾನು ಕಂಟ್ರೋಲ್ ತೊಗೊಬೇಕು, ಹೆಂಗೆ ಅವ್ರು ಮಾತಾಡ್ತಾರೆ ನನ್ನ ಜೊತೆ ಅಂತ ಹೇಳ್ಬಿಟ್ಟು ಸೊ ನೀವು ಸ್ವಲ್ಪ ಆ್ಯಕ್ಷನ್ ತೊಗೊಬೇಕು. ನೀವು ಸೈಲೆಂಟಾಗಿದ್ದರೆ ಆಗೋದಿಲ್ಲ.
ಸೊ ನೀವು ಆ್ಯಕ್ಷನ್ ತಗೊಂಡ್ರೆ ನಿಮ್ಮ ವರ್ಕ್ ಆಗುತ್ತೆ ಅಂತ ಏಂಜಲ್ಸ್ ಹೇಳ್ತಾಯಿದ್ರೆ ಎಸ್ ಅಂತ ಹೇಳ್ತಾಯಿದ್ದಾರೆ. ಮತ್ತು ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ನಿಮ್ಮ ವ್ಯಕ್ತಿ ಬೇಕಂದರೆ. ಸೊ ನಿಮ್ಮ ವ್ಯಕ್ತಿ ಬೇಕಂದರೆ ನೀವು ವೆಯ್ಟ್ ಕಾಯಬೇಕಷ್ಟೆ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೀಡಿಂಗ್ ಅಷ್ಟೇ. ನಿಮ್ಗೆ ರೆಸನೇಟ್ ಆದರೆ ಕನೆಕ್ಟ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು.